ಯಶ್ ಹಾಗೂ ರಮ್ಯಾ ಅಭಿನಯದ ಲಕ್ಕಿ ಚಿತ್ರ ಈ ವಾರ ರಿಲೀಸ್ ಆಗ್ತಾ ಇದೆ. ಈ ಸಿನಿಮಾ ರಿಲೀಸ್ಗಿಂತ ಮುಂಚಿನ ಸಾಕಷ್ಟು ಒಂದು ದೊಡ್ಡ ನಿರೀಕ್ಷೆ ಹುಟ್ಟಾಕಿದೆ ಅಂತಲೇ ಹೇಳ್ಬೋದು. ಅದಕ್ಕೆಲ್ಲ ಮುಖ್ಯ ಕಾರಣ ಏನಂದರೆ ಕನ್ನಡದ ನಟಿ ರಾಧಿಕಾ ಕುಮಾರಸ್ವಾಮಿ ಅವರು ನಿರ್ಮಾಣ ಮಾಡಿರೋದು. ಈ ಸಿನಿಮಾದಲ್ಲಿ ಏನೇನಿದೆ ಸ್ಪೆಷಾಲಿಟಿ, ಈ ಸಿನಿಮಾದ ಮೇಕಿಂಗ್ ಹೇಗಿದೆ, ಮತ್ತು ರಾಧಿಕಾ ಅವರು ಸ್ವತಃ ಏನು ಹೇಳ್ತಾರೆ ಈ ಚಿತ್ರದ ಬಗ್ಗೆ, ಅದನ್ನೆಲ್ಲ ನಿಮ್ಮ ಮುಂದಿಡೋದು ಈ ವಿಶೇಷ ಕಾರ್ಯಕ್ರಮ ಮೇಕಿಂಗ್ ಆಫ್ ಲಕ್ಕಿ. ನಾನು ಸಂದೀಪ್. ಮೇಕಿಂಗ್ ಆಫ್ ಲಕ್ಕಿ ವಿಶೇಷ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ರಾಧಿಕಾ ಕುಮಾರಸ್ವಾಮಿ ಅವರಿದ್ದಾರೆ. ನಮಸ್ತೆ. ನಮಸ್ತೆ. ಹೇಗಿದ್ದೀರಾ? ಚೆನ್ನಾಗಿದೆ, ನೀವು ಹೇಗಿದ್ದೀರಾ? ಸೂಪರ್. ಸೊ ಆಫ್ಟರ್ ಲಾಂಗ್ ಟೈಮ್ ಈ ವಾರ ನಿಮ್ಮ ಸಿನಿಮಾ ರಿಲೀಸ್ ಆಗ್ತದೆ ಲಕ್ಕಿ. ಸೊ ನಿಮಗೆ ಹೇಗೆ ಅನಿಸ್ತಾ ಇದೆ? ಫಸ್ಟ್ ಆಫ್ ಆಲ್ ಭಯ ಆಗ್ತಾ ಇದೆಯಾ ನಿಮಗೆ, ಅಥವಾ ಒಂಥರ ಏನೋ ಒಂದು ಎಕ್ಸೈಟ್ ಆಗಿದ್ದೀರಾ ನೀವು? ಭಯ ಇದ್ದೇ ಇದೆ. ಓಕೆ. ಯಾಕಂದ್ರೆ ಫಸ್ಟ್ ಟೈಮ್ ಮಾಡ್ತಾ ಇರೋದಲ್ಲ, ಜನಗಳು ಯಾವ ರೀತಿ ಇದನ್ನ ತಗೋತಾರೆ ಅನ್ನೋದು ಒಂದು ಭಯ ಇದೆ. ಆದ್ರೆ ಮಾಡಿದ್ರಲ್ಲಿ ನಮ್ಗೆ ಒಂದು ಧೈರ್ಯ ಇದೆ, ಚೆನ್ನಾಗಿ ಮಾಡಿದೀವಿ ನಾವು, ಸಿನಿಮಾ ಚೆನ್ನಾಗಿ ಬಂದಿದೆ ಅನ್ನೋ ಧೈರ್ಯನೂ ಕೂಡ ಇದೆ, ಭಯನೂ ಇದೆ, ಒಂಥರ ಖುಷಿನೂ ಆಗ್ತಾ ಇದೆ. ಫಸ್ಟ್ ಟೈಮ್ ಪ್ರೊಡಕ್ಷನ್ ಮಾಡ್ತಾ ಇದೀವಿ, ನನ್ನ ನಿರ್ಮಾಪಕಿಯಾಗಿ ಮಾಡಿರೋಂಥ ಮೊದಲನೇ ಸಿನಿಮಾ ಇದು. ಎಲ್ಲಾನು ಒಟ್ಟೊಟ್ಟಿಗೆ ಸೇರಿ ಆಗ್ತಾ ಇದೆ ಅಂತ ಹೇಳ್ಬೋದು. ಸೊ ನಿಮಗೆ ಈಗ ಸಿನಿಮಾ ರಂಗದಲ್ಲಿ, ಕನ್ನಡ ಸಿನಿಮಾ ರಂಗದಲ್ಲಿ ಆ್ಯಕ್ಚುಲಿ ಸಾಕಷ್ಟು ಸಿನಿಮಾಗಳನ್ನ ಮಾಡಿದ್ರಿ ನೀವು, ಬಟ್ ನಿಮಗೆ ನಿರ್ಮಾಣ ಮಾಡಬೇಕು ಅಂತ ಏನಕ್ಕೆ ಬಂತು ಮನಸ್ಸಿಗೆ? ಅಂದ್ರೆ ನಾನು ಒಂದು 5 ವರ್ಷದಿಂದ ನಾನು ಇಂಡಸ್ಟ್ರಿಯಿಂದ ತುಂಬಾ ದೂರ ಇದ್ದೆ. ಹೌದು. ಸೊ ಹಾಗಾಗಿ ಯಾವಾಗಲೂ ತುಂಬಾ ಮಿಸ್ ಮಾಡ್ಕೋತಾ ಇದ್ದೆ. ಅಯ್ಯೋ, ನಾನು ಸಿನಿಮಾ ಮಾಡಬೇಕಿತ್ತು, ಹೇಗಾದ್ರೂ ಒಂದು ಇಂಡಸ್ಟ್ರಿಲಿ ಇರಬೇಕು, ಹೆಸರು ಮಾಡ್ಕೊಂಡಿರ್ಬೇಕು ಅನ್ನೋದೊಂದು ತಲೆಯಲ್ಲಿತ್ತು ನನಗೆ. ಆದರೆ ನನಗೆ ಇದಕ್ಕಿಂತ ಮುಂಚೆ, ಈ ಲಕ್ಕಿ ಮಾಡೋದಕ್ಕಿಂತ ಮುಂಚೆ ನನಗೆ ತುಂಬ ಬೇರೆಯವರೆಲ್ಲ ಕತೆ ಹೇಳಿದರು. ಬಟ್ ನನಗೆ ಅದು ಯಾವುದೂ ಇಷ್ಟ ಆಗಿರಲಿಲ್ಲ. ಒಂದು ದಿವಸ ಬಂಟಿಯವ್ರು ಫೋನ್ ಮಾಡಿ, ಯಶ್ ಅವ್ರು ಮಾತಾಡ್ಬೇಕಂತೆ, ನಿಮ್ಮ ಹತ್ರ ಒಳ್ಳೆ ಸಬ್ಜೆಕ್ಟ್ ರೆಡಿ ಮಾಡಿದ್ದಾರೆ ಅಂತ ನನಗೆ ಹೇಳಿದ್ರು. ಸರಿ ಆಯಿತು ಅಂತ ಯಶ್ ಅವ್ರ ಹತ್ರ ಮಾತಾಡಿದೆ. ಅವ್ರು ಹೇಳಿದ್ರು, ನಾವು ಡೈರೆಕ್ಟಾಗಿ ಬಂದು ನಿಮಗೆ ಕತೆ ಹೇಳ್ತೀವಿ, ನೀವು ನೋಡಿ ನಿಮ್ಗೆ ಇಷ್ಟ ಆದರೆ ನೀವು ಸಿನಿಮಾ ಸ್ಟಾರ್ಟ್ ಮಾಡಿ ಅಂತ ಹೇಳಿದ್ರು. ಹಾಗೆ ಒಂದು ದಿವಸ ನಮ್ಮ ಬಂಟಿಯವರು ಮತ್ತು ಯಶು, ನಮ್ಮ ಡೈರೆಕ್ಟ್ರು ಸೂರ್ಯ ಅವರು, ಗೌಸ್ಪೀರ್ 4 ಜನನು ಬಂದು ನನಗೆ ಕತೆ ಹೇಳಿದ್ರು. ಕತೆ ಕೇಳ್ತಿದ್ದಾಗೇನೆ ತುಂಬಾನೇ ಖುಷಿ ಆಯ್ತು ನನಗೆ. ಇಲ್ಲ, ಇದು ಮಾಡಿದ್ರೆ ತುಂಬಾ ಚೆನ್ನಾಗಿ ಬರ್ಬೋದು. ಅಂದ್ರೆ ಕಮರ್ಷಿಯಲ್ ಸಿನಿಮಾ ಇದು, ಅಂದ್ರೆ ಕಾಮಿಡಿ ಎಲ್ಲ. ಸಿನಿಮಾ ನೋಡಿದ್ರೆ ನಿಮ್ಗೆ 2.25 ಗಂಟೆ ಸಿನಿಮಾ ಹೇಗೆ ಹೋಯ್ತು ಅಂತಾನೆ ಗೊತ್ತಾಗಲ್ಲ. ಎಂಟರ್ಟೈನ್ಮೆಂಟ್. ಹೌದು, ಆ ತರನೇ. ಫಸ್ಟ್ ಡೇನೆ ಮಾತಾಡಿದ ತಕ್ಷಣ ನಾನು ಈ ಸಿನಿಮಾ ಮಾಡ್ತೀನಿ ಅಂತ ಒಪ್ಕೊಂಡೆ, ರೆಡಿ ಮಾಡೋಣ ಇಲ್ಲ ಅಂತ. ಮಾಡಿದ್ದು 1 ತಿಂಗಳಲ್ಲಿ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡ್ಕೊಂಡ್ವಿ. Handsome girl, suck up hot aggy. Oh yeah. Do you wanna see him? Just go and watch Lucky. Check it out. Nayandre agalla. Oh no. Gaurine yungella. Yar bamda kedalla. Yun style full stop illa. ಸೊ ಅಂದರೆ ಇವಾಗ ಯಶ್ ಅವ್ರು ಬಂದು ನಿಮ್ಮ ಹತ್ರ ಹೇಳಿದಾಗ, ಕತೆ ಹೇಳಿದಾಗ, ಸೊ ಅದಕ್ಕಿಂತ ಮುಂಚೆ ನಿಮ್ಮ ಇಂಡಿಯನ್ ಬೇರೆ ಇತ್ತಾ? ಸೊ ಎಗೇನ್ ನಟಿಯಾಗಿ ಮತ್ತೆ ಬರಬೇಕು, ಅಥವಾ ನೀವೇ ನನ್ನ ಡೈರೆಕ್ಷನ್ ಮಾಡಬೇಕು, ಇಲ್ಲ ಬೇರೆ ಒಂದು ಯಾವ್ದಾರು ಇತ್ತು, ಅಥವಾ ಆ ಕತೆ ಕೇಳಿದ್ಮೇಲೆ ಇನ್ಸ್ಪೈರ್ ಆಗ್ಬಿಟ್ಟು? ಹೇಳ್ಬೇಕಂದ್ರೆ ಏನಂದ್ರೆ, ನನ್ಗೆ ಲಕ್ಕಿ ಸಿನಿಮಾ ಮಾಡ್ತಿದ್ದಾಗೇನೆ ನಾನು ಆಕ್ಟ್ ಮಾಡ್ಬೇಕು ಅಂತ ನನ್ಗೆ ಆಸೆ ಬಂದಿದ್ದು. ಅಂದ್ರೆ ಆ ಇಂಟ್ರೆಸ್ಟ್ ಬಂದಿದೆ ಆ ಟೈಮಿಂದ. ಯಾಕಂದ್ರೆ ರಮ್ಯಾ ಅವರೆಲ್ಲ ಹೇಳ್ತಾ ಇದ್ರು ನನಗೆ, ಯಾಕೆ ರಾಧಿಕಾ ನೀನ್ ಸಿನಿಮಾ ಮಾಡೋದಿಲ್ವಾ, ಇಷ್ಟು ಮೇಂಟೈನ್ ಮಾಡಿದೀಯ, ನೀನ್ ಮಾಡ್ಬೋದಲ್ಲ, ನೀನು ಕನ್ನಡದಲ್ಲಿ ಈಗ ತುಂಬಾ ಕಡಿಮೆ ಇದಾರೆ ಹೀರೋಯಿನ್ಸ್, ನೀನ್ ಮಾಡು ಅಂತ ಆಕೆ ಯಾವಾಗ್ಲೂ ಹೇಳ್ತಾ ಇದ್ರು ನನಗೆ. ಅದನ್ನು ಫಸ್ಟ್ ನಾವು ಸ್ಟೋರಿ ಕೇಳುವಾಗೂ ಕೂಡ ನಾನು ರಮ್ಯಾ ಅವ್ರನ್ನೇ ಹಾಕೋಬೇಕು ಈ ಸಿನಿಮಾಗೆ ಅಂತ ತುಂಬಾ ಆಸೆ ಪಟ್ಟೆ. ಅದ್ರ ಪ್ರಕಾರ ಅವ್ರ ಹತ್ರ ಕೇಳಿದಾಗ ಅವರು ಕೂಡ ತುಂಬಾನೇ ಖುಷಿ ಪಟ್ರು. ನಾನು ನಿರ್ಮಾಪಕಿಯಾಗಿ ಮತ್ತೆ ಇಂಡಸ್ಟ್ರಿಗೆ ಬರ್ತಾ ಇದ್ದೀನಿ ಅಂದಾಗ ತುಂಬಾನೇ ಖುಷಿ ಪಟ್ರು ಅವರು ಕೂಡ. ಹಾಗಾಗಿ ಈ ಸಿನಿಮಾ ಒಂದು ಎಲ್ಲರ ಒಂದು ಸಪೋರ್ಟ್ ಇಂದ ಇವತ್ತೊಂದು ಒಳ್ಳೆ ಚಿತ್ರ, ಒಂದು ಚೆನ್ನಾಗಿ ಮೂಡ್ ಬಂದಿದೆ ಅಂತಾನೆ ಹೇಳ್ಬಹುದು. ಸೊ ರಮ್ಯಾ ಅವ್ರಿಗೆ ನೀವು ಕತೆ ಹೇಳಿದಾಗ ಇದು ಮಾಡ್ತಾರೆ, ಅವ್ರ ಎಕ್ಸ್ಪ್ರೆಷನ್ ಹೇಗಿತ್ತು? ಅವ್ರಿಗೆ ಕತೆ ಕೇಳೋದಕ್ಕಿಂತ ಹೆಚ್ಚಾಗಿ ಕಥೆನ ತುಂಬಾ ಇಷ್ಟಪಟ್ರು, ಕಥೆನೂ ಕೂಡ ತುಂಬಾ ಇಷ್ಟಪಟ್ರು. ಅದಾದ್ಮೇಲೆ ಅವರು, ನಾನ್ ಸಿನಿಮಾ ಪ್ರೊಡ್ಯೂಸರ್ ಆಗಿ ಮಾಡ್ತಾ ಇದ್ದೀನಿ ಅಂತ ಕೇಳಿ, ಅಯ್ಯೋ ನೀನ್ ಮತ್ತೆ ಇಂಡಸ್ಟ್ರಿಗೆ ಬರ್ತಾ ಇದೀಯಾ, ತುಂಬಾ ಖುಷಿ ಆಗ್ತಾ ಇದೆ ನಮ್ಗೆ. ಬಟ್ ಫೋನಲ್ಲಿ ಮಾತಾಡುವಾಗ ಅವ್ರು ಆಕ್ಟ್ ಮಾಡೋ ವಿಷಯ ನಾನ್ ಮಾಡು ಅಂತ ಹೇಳಿರ್ಲಿಲ್ಲ. ನಾನು ಯಾವಾಗ ಡೈರೆಕ್ಟ್ ಆಗಿ ನೋಡಿದ್ರು ಆಗ ನಂಗೆ ತುಂಬಾ ಫೋರ್ಸ್ ಮಾಡೋರು, ನೀನ್ ಮಾಡು, ಈ ಲಕ್ಕಿ ಸಿನಿಮಾದಲ್ಲಿ ಯಶ್ ಅವರು ಮತ್ತೆ ರಮ್ಯಾ ಅವರು ಹೇಳ್ತಾ ಇದ್ರು, ಈ ಲಕ್ಕಿ ಸಿನಿಮಾದಲ್ಲಿ ನೀವು ಒಂದ್ ಸಾಂಗ್ ಆದ್ರೂ ಮಾಡಿ ಅಂತ ನನ್ಗೆ ಬಂಟಿ ಹೇಳ್ತಿದ್ರು. ಹಾಗೆ ಗೊತ್ತು ನನ್ಗೆ, ಅವ್ರು ಡೈರೆಕ್ಟ್ ಆಗಿ ನನ್ಗೆ ಹೇಳಲಿಲ್ಲ. ಸೊ ಹಾಗಾಗಿ ನಾನು ಸಿನಿಮಾ ಒಂದು ಫ್ಲೋ ಅಲ್ಲಿ ಹೋಗ್ತಾ ಇರುತ್ತಲ್ವ, ಸುಮ್ಮನೆ ನಮ್ದೊಂದು ಸಾಂಗ್ ನ ಆ್ಯಡ್ ಮಾಡಿದ್ರೆ ಅದಷ್ಟು ಚೆನ್ನಾಗಿರೋದಿಲ್ಲ ಅಂದ್ಬಿಟ್ಟು ಸುಮ್ಮನೆ ಆದ್ವಿ. ಸೊ ಸಸ್ಪೆನ್ಸ್ ಆಗಿ ಏನೋ ಒಂದು ಗೆಸ್ಟ್ ಅಪಿಯರೆನ್ಸ್ ಆತರ ಏನೋ ಮಾಡಿಲ್ಲ, ಸೊ ಪ್ರೇಕ್ಷಕರ ಪರದೆ ಮೇಲೆ ನೋಡ್ಲಿ ಅಂತ? ಇಲ್ಲ, ಆತರ ಏನೂ ಇಲ್ಲ. ಸೊ ಕಂಪ್ಲೀಟ್ ಆಗಿ ಫುಲ್ ಫ್ಲೆಡ್ಜ್ ಆಗಿ ನೆಕ್ಸ್ಟ್ ಆದಷ್ಟು ಬೇಗ. ಖಂಡಿತ. ಯಾಕಂದ್ರೆ ನೋಡಿ, ನೀವು ಅವಾಗ ಈಗ ಸಿನಿಮಾ ನೋಡೋದು, ಕನ್ನಡ ಸಿನಿ ಪ್ರಿಯರ್, ಅವಾಗ ನೋಡಿದಾಗ ರಾಧಿಕಾ ಅವ್ರು ಹೇಗಿದ್ರು ಇವಾಗ್ಲೂ ಅದೇ ತರ ಇದಾರೆ, ನಥಿಂಗ್ ಚೇಂಜಸ್ ಅಂತಾನೆ ಹೇಳ್ಬೋದು. ಹೌದು, ಏನು ಅಂತ ಚೇಂಜಸ್ ಏನು ಬರ್ಲಿಲ್ಲ. ಓಕೆ, ಮತ್ತೆ ಓವರ್ ಆಗಿ ಲಕ್ಕಿ ಸಿನಿಮಾ ಬಗ್ಗೆ ಹೇಳೋಕೆ, ಕತೆ ಬಗ್ಗೆ ಹೇಳಿದ್ರಿ ನೀವು. ಈಗ ಎಂಟರ್ಟೈನ್ಮೆಂಟ್ ಪ್ಯಾಕೇಜ್ ಅಂದಾಗ ಎಟ್ ಪ್ರೆಸೆಂಟ್ ಇತ್ತೀಚಿನ ಇದರಲ್ಲಿ ಕಮರ್ಷಿಯಲ್ ಸಿನಿಮಾ ಅಂದಾಗ ಎಂಟರ್ಟೈನ್ಮೆಂಟ್ ಒಂದು ಜನರಿಗೆ ಒಂದು 2.25 ಗಂಟೆ ಕುತ್ಕೊಂಡಾಗ ಒಂದು ಎಂಜಾಯ್ಮೆಂಟ್ ಬೇಕು ಥಿಯೇಟರ್. ಅದೆಲ್ಲ ಇದೆ ಲಕ್ಕಿಯಲ್ಲಿ. ಅದೇ ಹೇಳಿದ್ದು ನಿಮ್ಗೆ, ಯಾರಿಗೂ ಬೋರ್ ಅನ್ಸಲ್ಲ ಸಿನಿಮಾ ನೋಡುವಾಗ ಅಂತ.
ನಮ್ಮ ಡಾಕ್ಟರ್ ಸೂರಿ ನಮ್ಮ ನಿರ್ದೇಶಕರು ಕೂಡ ಅಷ್ಟೇ, ಮೊದಲನೇ ಪ್ರಯತ್ನದಲ್ಲೇ ತುಂಬಾ ಸಕ್ಸಸ್ ಆಗ್ಬಿಟ್ಟಿದ್ದಾರೆ ಅವರು. ಈಗ ಇನ್ನು ಜನಗಳು ನೋಡಿ ಇಷ್ಟಪಡ್ಬೇಕಷ್ಟೇ, ಬಟ್ ಸಿನಿಮಾ ತುಂಬಾ ಚೆನ್ನಾಗಿ ಮೂಡ್ ಬಂದಿದೆ. ಅಂದ್ರೆ ನೀವು ಕತೆ ಕೇಳಿದಾಗ ಏನಿತ್ತು, ಇವಾಗ ಫಸ್ಟ್ ಕಾಪಿ ಬಂದ ನೋಡಿದಾಗ ಅದಕ್ಕಿಂತ ಚೆನ್ನಾಗಿದೆ. Okay. ಅಂದ್ರೆ ಸಿನಿಮಾ ನೋಡ್ತಿದ್ರೆ ಬರೀ ನಗುನೇ ಬರುತ್ತೆ, ತುಂಬಾ ಎಂಜಾಯ್ ಮಾಡ್ತೀವಿ. ಎಲ್ಲ ನಮ್ಮ ಫ್ಯಾಮಿಲಿ ಎಲ್ಲರೂ ನೋಡಿದ್ದಾರೆ, ಎಲ್ಲರೂ ಇಷ್ಟಪಟ್ಟಿದ್ದಾರೆ, ತುಂಬಾ ಚೆನ್ನಾಗಿ ಬಂದಿದೆ. ಸೊ ಸಿನಿಮಾದ ಮೇಕಿಂಗ್ ಬಗ್ಗೆ ನಿಮ್ಮ ಎಕ್ಸ್ಪೀರಿಯನ್ಸ್? ಸೊ ಮೋಸ್ಟ್ ಆಫ್ ದ ಟೈಮ್ ಐ ಥಿಂಕ್ ಇದ್ರಿ ಅನ್ಸುತ್ತೆ ಮೋಸ್ಟ್ಲಿ, ಇಲ್ಲ ಅಂದ್ರೆ ಬೇರೆ ಕಡೆ ಸಾಂಗ್ ಮೇಕಿಂಗ್ ಎಲ್ಲ ಹೋದಾಗ. ನಾನು ಒಂದು 4 ಸಲನೇ ಹೋಗಿದ್ದೀನಿ ಅಷ್ಟೇ. ಬಟ್ ಅದು ಸಾಕಷ್ಟು ಒಂದು 5 ವರ್ಷ ಸಾಂಗ್ ಟೈಮ್ ಅಲ್ಲಿ ನಾನು ಜಾಸ್ತಿ ಹೋಗ್ತಿದ್ದೆ, ಬಟ್ ಸೀನ್ ಟೈಮ್ ಅಲ್ಲೆಲ್ಲ ಅಷ್ಟು ಹೋಗ್ತಾ ಇರಲಿಲ್ಲ. ಸಾಂಗ್ ಅಂದ್ರೆ ತುಂಬಾ ಆಸೆ ಅಲ್ವಾ, ಡ್ಯಾನ್ಸ್ ನೋಡೋದಂದ್ರೆ ತುಂಬಾ ಇಷ್ಟ ನನಗೆ. ಹಾಗಾಗಿ ಡ್ಯಾನ್ಸ್ ಟೈಮ್ ನೀವು ತುಂಬಾ ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾ ಇದ್ರಿ. ಈಗಲೂ ಮಾಡ್ತೀವಿ ಇವಾಗ ಆಫ್ ಕೋರ್ಸ್, ಬಟ್ ಅಂದ್ರೆ ಇವಾಗ ನೋಡೋ ಚಾನ್ಸ್ ಇನ್ನು ಸಿಕ್ಕಿಲ್ಲ. ಹೌದು, ನೆಕ್ಸ್ಟ್ ಏನಾದ್ರು ಸಿನಿಮಾ ಮಾಡೋದಾದ್ರೆ ಡ್ಯಾನ್ಸಿಗೆ ತುಂಬಾ ಅಂದ್ರೆ ಒಂದು ಸಿನಿಮಾದಲ್ಲಿ ಒಂದು ಸಾಂಗ್ ಆದ್ರೂ ತುಂಬಾ ಹೆವಿ ಸ್ಟೆಪ್ಸ್ ಇರ್ಬೇಕು, ಆ ತರದೊಂದು ಮಾಡೋಣ ಅಂತ ಆಸೆ ಇದೆ. ನೋಡೋಣ ಮುಂದೆ ಒಳ್ಳೆ ಕತೆ ಸಿಕ್ಕಿದ್ರೆ ಮಾಡ್ತೀನಿ. ಲೇಡಿ ಮೈಕಲ್ ಜಾಕ್ಸನ್ ಅವರು ಆಗ್ಬೋದು. ಅಯ್ಯೋ ಆ ಲೆವೆಲ್ಗಿಲ್ಲ, ಸ್ವಲ್ಪ ಮಾಡ್ತೀನಿ ಅಷ್ಟೇ. ಈಗ ಮತ್ತೆ ಲಕ್ಕಿ ಹಾಡ್ಗಳು ಇವಾಗ ಸಿನಿಮಾ ರಿಲೀಸ್ಗಿಂತ ಮುಂಚೆ ಸಾಂಗ್ ರಿಲೀಸ್ ಆಗಿದೆ, ಒಂದು ಆಲ್ಮೋಸ್ಟ್ ಒಂದು ಕ್ಯೂರಿಯಾಸಿಟಿ ಜಾಸ್ತಿ ಆಗಿದೆ, ಸಾಂಗ್ ಹೇಗಿರುತ್ತೆ ಏನು ಅನ್ನೋದು. ಈವನ್ ರಮ್ಯಾ ಮತ್ತೆ ಯಶ್ ಅವರಿಬ್ರು ಪೇರ್ ಕೂಡ ಒಂದು ಸಖತ್ ಒಂದು ಇದಾಗ ಕಾಣಿಸ್ತದೆ, ನೋಡ್ತಾ ಇದ್ರೆ ಇಬ್ರು ಬ್ಯೂಟಿಫುಲ್ ಕಪಲ್, ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ ಕಾಣ್ತಾರೆ. ಸೊ ಬಟ್ ನಿಮಗೆ ಮೇಕಿಂಗ್ ಅಲ್ಲಿ ಹೋಗಿ ನೋಡಿದಾಗ ಹೇಗಿತ್ತು ಎಕ್ಸ್ಪೀರಿಯನ್ಸ್, ಈ ಸಾಂಗ್ ಮೇಕಿಂಗ್ ಅಲ್ಲೆಲ್ಲ? ನನಗೆ ಮೇಕಿಂಗ್ ಟೈಮಲ್ಲಿ ಹೋಗಿ ನೋಡುವ ನನ್ಗೆ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ಫುಲ್ ಸಿನಿಮಾ ನೋಡುವಾಗೇನೆ ನನ್ನ ಸಿನಿಮಾ ಇಷ್ಟು ಚೆನ್ನಾಗಿ ಬಂದಿದ್ಯಾ. ನಮ್ಮ ಕಿಟ್ಟಪ್ಪ ಅವರು ಅಂತೂ ತುಂಬಾ ಚೆನ್ನಾಗಿ ಕ್ಯಾಮ್ರಾ ಇದನ್ನ ಇದು ಮಾಡಿದ್ದಾರೆ, ತುಂಬಾ ಕಲರ್ಫುಲ್ ಆಗಿ ಕಾಣುತ್ತೆ. ಪ್ರತಿಯೊಂದು ಫ್ರೇಮ್ನು ಕೂಡ ತುಂಬಾ ಕಲರ್ಫುಲ್ ಆಗಿ ತೋರಿಸಿದ್ದಾರೆ. ಸೊ ಎಲ್ಲರೂ ನನ್ನ ಸಿನಿಮಾ ಅಂತ ಹೇಳೋದಕ್ಕಿಂತ ನಮ್ಮ ಸಿನಿಮಾ ಎಲ್ಲರೂ ಕಷ್ಟಪಟ್ಟಿದ್ದೀವಿ ಇದರಲ್ಲಿ. ಹಾಗಾಗಿ ಸಿನಿಮಾ ತುಂಬಾ ಚೆನ್ನಾಗಿ ಬಂದಿದೆ ಅಂತಾನೆ ಹೇಳ್ಬೋದು. ಓಕೆ, ಈ ಸಿನಿಮಾಕ್ಕೆ ಲಕ್ಕಿ ಅನ್ನೋ ಟೈಟಲ್ ಯಾರು ಇಟ್ಟಿದ್ರು? ನೀವು ಇಟ್ಟಿರೋದ, ಡೈರೆಕ್ಟರ್ ಇಟ್ಟಿರೋದ, ಹೇಗೆ? ಲಕ್ಕಿ ಅನ್ನೋದು ನಮ್ಮ ಸಿನಿಮಾಗೆ ಸೂಟ್ ಆಯ್ತಾ ಆ ಟೈಟ್ಲ್, ಸೊ ಇರ್ಲಿ ಇದೆ ಅಂತ ನಾವು ಎಲ್ಲ ಸೇರಿ ಡಿಸೈಡ್ ಮಾಡಿ. ಎಲ್ಲರೂ ಮೈಂಡಲ್ಲಿ ಒಂದು ಕ್ವಶನ್ ಇರ್ತಾರೆ, ರಾಧಿಕ್ ಅವ್ರು ಬರ್ತೀನಿ ಅಂತ ಹೇಳಿದಾರೆ, ಕೆಲವೊಂದ್ ಕಡೆ ರೆಡಿ ಆಗ್ತಾ ಇದೀರಿ, ಈವನ್ ಡ್ಯಾನ್ಸ್ ಮಾಡಬೇಕು ಅದೆಲ್ಲ ಹೇಳಿದ್ರೆ, ನೀವು ಎಲ್ರಿಗೂ ಇರೋದೊಂದು ಕ್ಯೂರಿಯಾಸಿಟಿ, ಯಾವಾಗ ಬರ್ಬೋದು, ಹೇಗೆ ಬರ್ಬೋದು, ಸೊ ಅದ್ರ ಬಗ್ಗೆ ಪ್ರಿಪರೇಷನ್ ನಡೆದಿದ್ಯಾ? ಅಂದ್ರೆ ನನ್ ಸಬ್ಜೆಕ್ಟ್ ಅಲ್ಲಿ ಏನಾದ್ರೂ ವೆಯ್ಟ್ ಇರಬೇಕು, ಏನಾದ್ರು ಡಿಫ್ರೆಂಟ್ ಆಗಿರ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಅಂತ ಕತೆ ಸಿಕ್ಕಿದ್ರೆ ಮೋಸ್ಟ್ಲಿ ಒಂದ್ 2 ತಿಂಗಳಲ್ಲಿ ಸ್ಟಾರ್ಟ್ ಮಾಡೋ ಚಾನ್ಸಸ್ ಇದೆ. ಸೊ ಅಂದ್ರೆ ಬಿಗಿನಿಂಗ್ ನೀವು ಇಂಡಸ್ಟ್ರಿಗೆ ಬಂದಾಗ ಒಂದು ಕಾಲೇಜ್ ಗೋಯಿಂಗ್ ಗರ್ಲ್ ಆಗಿ ಆ ಥರ ಒಂದು ಕ್ಯಾರೆಕ್ಟರ್ ಮಾಡ್ತಾ ಬಂದ್ರಿ. ಸೊ ಬರ್ತಾ ಆಕ್ಚುಲಿ ತಂಗಿ ಪಾತ್ರದಲ್ಲಿ ಬಂದಾಗ ಅವಾಗ ಪ್ರತಿಯೊಂದು ಮನೇಲೂ ರಾಧಿಕಾ ನಮ್ಮ ಮನೆ ಮಗಳು ಆ ಥರ ಒಂದು ಫೀಲ್ ಅಲ್ಲಿ ಬಂತು, ಒಂದು ಸೆಂಟಿಮೆಂಟ್ ಸಿನಿಮಾಗಳೆಲ್ಲ ಮಾಡಿ. ಬಟ್ ಇವಾಗ ನೀವು ಯಾವ ರೀತಿ ಒಂದು ಜನರನ್ನ ಅಪ್ರೋಚ್ ಮಾಡ್ಬೇಕಂದ್ರೆ ನಿಮ್ಮ ಮೈಂಡಲ್ಲಿ ಒಂದು ಥಾಟ್ ಇದೆ ನಿಮಗೆ. ಸೊ ಆಲ್ಮೋಸ್ಟ್ ಎಲ್ಲಾ ತರ ಕ್ಯಾರೆಕ್ಟರ್ ಟ್ರೈ ಮಾಡಿದ್ರೆ ಅಂದ್ರೆ ಈಗಲೂ ಕೂಡ ನಾನು ಎಂತ ಕ್ಯಾರೆಕ್ಟರ್ ಕೊಟ್ಟರು ಮಾಡ್ತೀನಿ ಅನ್ನೋ ಧೈರ್ಯ ನನ್ನಲ್ಲಿದೆ. ಸೊ ಮತ್ತೆ ಇವಾಗ ನಿಮ್ಮ ಲಕ್ಕಿ ಈ ವೀಕ್ ರಿಲೀಸ್ ಆಗ್ತಿದೆ. ಸೊ ಟೋಟಲ್ ಎಷ್ಟು ಥಿಯೇಟರ್ ಅಲ್ಲಿ ರಿಲೀಸ್ ಮಾಡ್ತಾ ಇದ್ದೀರಾ ನೀವು? 72 ಥಿಯೇಟರ್ಸ್ ಅಲ್ಲಿ. 72 ಮೇನ್ ಥಿಯೇಟರ್ ಸಾಗರ್ ಅನ್ಕೊಳ್ತೀನಿ. ಹೌದು, ಸಾಗರ್ ಥಿಯೇಟರ್. ಸಾಗರ್ ಥಿಯೇಟರ್ ನಿಮ್ಗೆ ನೆನಪಿರೋ ತರ ನಿಮ್ಮ ಸಿನಿಮಾ ಯಾವ್ದು ರಿಲೀಸ್ ಆಗಿರೋದು? ಆಗಿದೆ, ಬಟ್ ನನಗೀಗ ಅಷ್ಟು ಗೊತ್ತಾಗ್ತಾ ಇಲ್ಲ. ಆಗಿದೆ ಇಲ್ಲಿ. ಸೊ ಇವಾಗ ಮತ್ತೆ ನಿಮ್ದೇ ಇನ್ನೊಂದು ಸಿನಿಮಾ ಅಂತಾನೆ ಹೇಳ್ಬೋದು. ಸೊ ಎನಿವೇ ಲಕ್ಕಿ ಬಗ್ಗೆ ಇನ್ನೂ ಸಾಕಷ್ಟು ಮಾತಾಡೋಣ ರಾಧಿಕ್ ಅವರೇ. ಇನ್ನು ಸಾಕಷ್ಟು ಪ್ರಶ್ನೆಗಳು ಕೇಳೋದು ಕೂಡ ಇದೆ ಲಕ್ಕಿ ಬಗ್ಗೆ. ಸೊ ಅದಕ್ಕಿಂತ ಮುಂಚೆ ಒಂದು ಚಿಕ್ಕ ಬ್ರೇಕ್.